ನಮ್ಮ ದೇಹದಲ್ಲಿರೋ ಫ್ಯಾಟ್ ಹೇಗೆ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ ಅಂತ ತುಂಬ ಜನಗಳಿಗೆ ಡೌಟ್ ಇರುತ್ತೆ. ನೀವೆಲ್ಲ ಒಂದು ಟ್ರೆಕ್ಕಿಂಗ್ ಹೋಗಿದ್ದೀರಾ, ಸೊ ಅಲ್ಲಿ ಊಟ ಸಿಗ್ತಾ ಇಲ್ಲ. ಫಸ್ಟ್ ನಿಮ್ಮ ದೇಹಕ್ಕೆ ಎನರ್ಜಿ ಕೊಡೋದೆ ನಿಮ್ಮ ರಕ್ತದಲ್ಲಿರೋ ಗ್ಲೂಕೋಸ್. ಯಾವಾಗ ರಕ್ತದಲ್ಲಿರೋ ಗ್ಲೂಕೋಸ್ ಕಡಿಮೆ ಆಗ್ತಾ ಬರುತ್ತೆ, ಸೊ ಅವಾಗ ನಿಮ್ಮ ಲಿವರು ಮತ್ತು ನಿಮ್ಮ ಮಸಲ್ಸಲ್ಲಿ ಗ್ಲೈಕೋಜನ್ ಆಗಿ ಕನ್ವರ್ಷನ್ ಆಗಿರೋದು ಅದು ಗ್ಲೂಕೋಸ್ ಆಗಿ ಕನ್ವರ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಿಮ್ಮ ಮಸಲ್ಲು ಮತ್ತು ಲಿವರಲ್ಲಿ ಗ್ಲೈಕೋಜನ್ನು ಕಡಿಮೆ ಆಗ್ತಾ ಬರುತ್ತೆ, ಆವಾಗ ನಿಮ್ಮ ಬಾಡಿ ನಿಮ್ಮ ಫ್ಯಾಟನ್ನು ಗ್ಲೂಕೋಸ್ ಆಗಿ ಕನ್ವರ್ಷನ್ ಮಾಡ್ಕೊಳ್ಳುತ್ತೆ. ಸೊ ನಿಮ್ಮ ಬಾಡಿ ಆಹಾರ ಸಿಗದೇ ಇರುವಾಗ ನಿಮಗೆ ಎನರ್ಜಿ ಕೊಡೋದಕ್ಕೋಸ್ಕರನೇ ಫ್ಯಾಟನ್ನು ಸ್ಟೋರ್ ಮಾಡಿ. ಹಾಗಾದರೆ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಖರ್ಚಾಗಬೇಕಂದ್ರೆ, ಗ್ಲೈಕೋಜನ್ ಖರ್ಚಾಗಬೇಕಂದ್ರೆ, ಮತ್ತು ನಿಮ್ಮ ಬಾಡಿಲಿರೋ ಫ್ಯಾಟ್ ಖರ್ಚಾಗಬೇಕಂದ್ರೆ ನಾವು ಡೈಲಿ ಉಪವಾಸ ಇರಬೇಕಾ ಅಂತ ಕೇಳ್ತೀರ. ಅಂದರೆ ಪ್ರತಿದಿನ ಉಪವಾಸ ಇರೋದ್ರಿಂದಾಗಿ ನನಗೆ ಗ್ಲೂಕೋಸ್ ಖರ್ಚಾಗುತ್ತೆ, ಗ್ಲೈಕೋಜನ್ ಖರ್ಚಾಗುತ್ತೆ, ಫ್ಯಾಟ್ ಖರ್ಚಾಗುತ್ತೆ ಅಂತ ಅಂದ್ಕೊಂಡಿರಿ. ಹಂಗಾಗಲ್ಲ. ಯಾವತ್ತೋ ಒಂದು ದಿವಸಕ್ಕೆ ಅದು ಓಕೆ ಆಗುತ್ತೆ. ಪ್ರತಿದಿನ ನೀವು ಉಪವಾಸ ಇದ್ದಾಗ ಏನಾಗುತ್ತೆ, ತಲೆ ಸುತ್ತು ಬರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಲೋ BP ಆಗುತ್ತೆ, ಹೀಗೆಲ್ಲ ಆಗುತ್ತೆ. ಫ್ಯಾಟ್ ಏನಕ್ಕೆ ಸ್ಟೋರ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ